ಕೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರಿಗೆ, ನೀನು 1 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ದೆ, ಯಡಿಯೂರಪ್ಪನವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ನೀವು ಏನಾದ್ರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ? ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಇಲ್ಲಿ ಬಂದಿದ್ರು ಈಗ ಬಂಕಾಪುರದವರು, ನಮಗೆ ತಾಲೂಕು ಮಾಡಿಕೊಡಿ ಅಂತ ಕೇಳಕ್ ಬಂದಿದ್ರು. ಬಸವರಾಜ ಬೊಮ್ಮಾಯಿ ಅವರು ಸುಳ್ಳು ಹೇಳಿ ಸುಳ್ಳು ಭರವಸೆ ಕೊಟ್ಟಿದ್ರು. ಅವ್ರಿಗೆ ತಾಲೂಕು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಲ್ಲ. 4 ಸಾರಿ ಗೆಲ್ಸಿದ್ದೀರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಿಗೆ 4 ಸಾರಿ ಗೆಲ್ಸಿದ್ದೀರಿ. ಮಂತ್ರಿ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಈಗ ಅವ್ರ ಮಗನ್ ನಿಲ್ಲಿಸಿದ್ದಾರೆ. ಇದೊಂದು ಸಾರಿ ಇವ್ರಿಗೆ ಅವಕಾಶ ಮಾಡಿಕೊಡಿ. ಇವ್ರಿಗೆ ಅವಕಾಶ ಮಾಡಿಕೊಡ್ತೀರಿ ಅಲ್ವಾ? ಇದೊಂದು ಸಾರಿ ಅವಕಾಶ ಮಾಡಿಕೊಡಿ. ಪಕ್ಕ ಸನ್ಮಾನ್ಯ ಮುಖ್ಯಮಂತ್ರಿ ಗೌರವಾನ್ವಿತ ಸಿದ್ದರಾಮಣ್ಣವರೇ, ನಿನ್ನೆ ನೀವು ಹುಲ್ಗೂರಿನಲ್ಲಿ ಬೊಮ್ಮಾಯಿಯವರು ಒಂದು ಬಡವ್ರ ಮನೆ ಕಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅದು ಹಸಿ ಸುಳ್ಳು. ಅದನ್ನು ನಾನು ಕೇವಲ ಮಾತಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ 21-22ರಲ್ಲಿ ನಾವು ಹಿರೇಮನಕಟ್ಟಿ ಗ್ರಾಮದಲ್ಲಿದ್ದೇವೆ. ಶಿಗ್ಗಾಂವ್ ತಾಲೂಕಿನ ಹಿರೇಮನಕಟ್ಟಿ ಗ್ರಾಮ. ಇಲ್ಲಿ ಇವತ್ತು 300ಕ್ಕಿಂತ ಹೆಚ್ಚು ಮನೆ ಈ ಒಂದು ಊರಲ್ಲೇ ಕಟ್ಟಿದ್ದೇವೆ. ಒಂದೇ ಒಂದು ಸ್ಯಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ. ನಮ್ಮ ಬಸವಣ್ಣಮ್ಮ ಈ ಮನೆಯ ಮಾಳಪ್ಪನವ್ರು, ಬಸವಣ್ಣಮ್ಮ ಮಾಳಪ್ಪನವರು ಈ ಮನೆ ಯಜಮಾನಿ. ಅವ್ರ ಮನೆ ಕಟ್ಟಿದ್ದಾರಲ್ಲಿ. ತಂದೆ ತಾಯಿಯ ಕೃಪಾ. ಜೈ ರಾಯಣ್ಣ, ಜೈ ರಾಯಣ್ಣ. ಸಿದ್ದರಾಮಣ್ಣ ಜೈ ರಾಯಣ್ಣ. ಏನು ಸಿದ್ದರಾಮಣ್ಣ? ಜೈ ರಾಯಣ್ಣ. ನಾವು ಜೈ ರಾಯಣ್ಣ ಅಂತೀವಿ. ನಮ್ಮ ಅಕ್ಕನು ಜೈ ರಾಯಣ್ಣ ಅಂತಾಳ. ರಾಯಣ್ಣಗೆ ಜೈವಾಗಿದೆ, ಅಕ್ಕಗೆ ಜೈವಾಗಿದೆ. ಯಾಕಂದ್ರೆ ಜೈ ರಾಯಣ್ಣ ಅಂದಿದ್ದಕ್ಕಾಗಿದೆ. 21-22ರಲ್ಲಿ ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಪ್ರವಾಹದಲ್ಲಿ ಇವತ್ತು 12,500ಕ್ಕಿಂತ ಹೆಚ್ಚು ಮನೆಗಳನ್ನು ಕಟ್ಟಿದ್ದೇವೆ. ಇದೇ ರೀತಿ ಪ್ರತಿಯೊಬ್ಬರ ಮನೆ ಮುಂದೆ ನಿಂತು ನಿನಗೆ ಫೋಟೋವನ್ನು ಕಳಿಸ್ತೇನೆ. ಸುಳ್ಳು ಹೇಳೋದು ಬಿಡ್ರಿ. ಮುಖ್ಯಮಂತ್ರಿ ಆಗಿದ್ದೀರಿ, ಆ ಸ್ಥಾನಕ್ಕೆ ಗೌರವ ಇರಲಿ. ಹಸಿ ಸುಳ್ಳು ಹೇಳಬೇಡಿ, ನಂಬುವಂಥ ಸುಳ್ಳಾದರೂ ಹೇಳಿ. ಪುರಾವೆ ಇದೆ ಇಲ್ಲಿ. ಜೈ ರಾಯಣ್ಣ. ಬಸವಣ್ಣಮ್ಮ ಹೇಳಮ್ಮ ನಿಂದ ಜೋರಗಳು. ನಿಮ್ಮ ಹೆಸರು ಹೇಳ್ರಿ ಮಾರ್ರೆ. ಯಾರು ಕಟ್ಟಾರ್ರಿ ಮನಿ ಅಮ್ಮಾರ? ಬಸವರಾಜ ಬೊಮ್ಮಾಯಿ ಕಟ್ಟಾರ.